ರಾಜಸ್ಥಾನ್ ಕೇವಲ ಅದ್ಭುತ ಕೋಟೆ, ಹವೇಲಿ, ಸರೋವರ ಮತ್ತು ಮಹಲ್ಗಳಿಗೆ ಸೀಮಿತವಾಗಿಲ್ಲ. ಇಲ್ಲಿ ಮೀರಾಬಾಯಿಯ ಕೃಷ್ಣನ ಪ್ರತಿ ಅನಂತವಾದ ನಿರೀಕ್ಷೆ, ಹಾಗೆ ರಾಣಿ ಪದ್ಮಾವತಿಯ ಧೈರ್ಯದ ಬಲಿದಾನವನ್ನು ಪ್ರತಿನಿಧಿಸೋ ಜೋಹರ್ ಕುಂಡ್, ನಮ್ಮ ವೀರ ರಾಜರ ಮತ್ತು ಯೋಧರ ಗೆಲುವಿನ ಪ್ರತಿಯಾಗಿ ಕಟ್ಟಿರೋ ವಿಜಯ ಸ್ತಂಭ, ಇದೆಲ್ಲನೂ ಇದೆ. ಇವತ್ತು ಈ ರೊಮ್ಯಾಂಟಿಕ್ ಸಿಟಿಯಲ್ಲಿ ನಮ್ಮ 2ನೇ ದಿನ. ನಾವಿವತ್ತು ಸಜ್ಜನ್ಗಢ ಪ್ಯಾಲೇಸ್, ಬಾಹುಬಲಿ ಹಿಲ್ಸ್, ಬಡಿ ಲೇಕ್, ಫತೇ ಸಾಗರ್ ಹಾಗೂ ಸಹೇಲಿಯೋಂ ಕಿ ಬಾಣಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಇವತ್ತಿನ ಫುಲ್ ಡೇ ಟೂರ್ಗೆ ನಾವು ಒಂದು ಆಟೋನ ಹೈರ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ 1200 ಚಾರ್ಜಸ್ನ ಪೇ ಮಾಡಿದ್ದೀವಿ. ನಾವಿವಾಗ ಮಾನ್ಸೂನ್ ಪ್ಯಾಲೇಸ್ನ ಎಂಟ್ರಿ ಗೇಟ್ ಹತ್ರ ಇದ್ದೀವಿ. ಇಲ್ಲಿ ಪರ್ ಪರ್ಸನ್ 172 ರುಪೀಸ್ ಎಂಟ್ರಿ ಫೀಸ್ ಇರತ್ತೆ. ನೀವೇನಾರ ಓನ್ ವೆಹಿಕಲ್ನಲ್ಲಿ ಬಂದಿದ್ರೆ ಕಾರ್ಗೆ 338 ರುಪೀಸ್ ಹಾಗೆ 2 ವೀಲರ್ಗೆ 72 ರುಪೀಸ್ ಫೀಸ್ನ ಪೇ ಮಾಡಬೇಕಾಗತ್ತೆ. ನೀವೇನಾರ ಓನ್ ವೆಹಿಕಲ್ನಲ್ಲಿ ಬಂದಿಲ್ಲ ಅಂದರೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಇದೆ. ಒಂದು 10 ಮಿನಿಟ್ಸ್ ಜೀಪ್ ರೈಡ್ ನಂತರ ನಾವು ಸಜ್ಜನ್ಗಢ ಪ್ಯಾಲೇಸ್ನ ರೀಚ್ ಆಗ್ತೀವಿ. ಈ ಪ್ಯಾಲೇಸ್ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಈ ಪ್ಯಾಲೇಸಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ಹಾಗೂ ಶಾಂತವಾದ ವಾತಾವರಣ. ಇಲ್ಲಿ ಆರ್ಟ್ ಗ್ಯಾಲರಿ ಕೂಡ ಮಾಡಿದ್ದಾರೆ, ನೀವು ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಇದಕ್ಕೆ ಮತ್ತೊಂದು ಹೆಸರು ಮಾನ್ಸೂನ್ ಪ್ಯಾಲೇಸ್. ಈ ಪ್ಯಾಲೇಸಿಂದ ನೀವು ಫತೇ ಸಾಗರ್ ಹಾಗೂ ಉದಯ್ಪುರ್ ಸಿಟಿಯ ಅದ್ಭುತ ವ್ಯೂನ ನೋಡ್ಬೋದು. ಮಹಾರಾಣ ಸಜ್ಜನ್ ಸಿಂಗ್ ಅವರು ಈ ಪ್ಯಾಲೇಸ್ನ ನಿರ್ಮಾಣ ಮಾಡಿದ್ದು. ಮೊದಲಿಗೆ ಇದನ್ನು 5 ಮಹಡಿಯ ಆಸ್ಟ್ರೋನಾಮಿಕಲ್ ಸೆಂಟರ್ ಮಾಡಬೇಕು ಅನ್ನೋದು ಅವರ ಪ್ಲ್ಯಾನ್ ಆಗಿತ್ತು. ಆದರೆ ಮಹಾರಾಣ ಸಜ್ಜನ್ ಸಿಂಗ್ ಅವರ ಪ್ರೀಮೆಚ್ಯೂರ್ ಡೆತ್ತಿಂದ ಈ ಪ್ಯಾಲೇಸ್ನ ಕನ್ಸ್ಟ್ರಕ್ಷನ್ ಬರೀ 3 ಫ್ಲೋರ್ಗೆ ಲಿಮಿಟ್ ಮಾಡಿ ಈ ಕನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಮಾಡಿದ್ದು ಫತೇ ಸಿಂಗ್ ಅವರು. ಮಾನ್ಸೂನ್ ಪ್ಯಾಲೇಸ್ ನಂತರ ನಾವಿವಾಗ ಹೊರಟಿರೋದು ಬಾಹುಬಲಿ ಹಿಲ್ಸ್ಗೆ. ಇಲ್ಲಿಂದ ಬಾಹುಬಲಿ ಹಿಲ್ಸ್ 13ರಿಂದ 14 ಕಿಲೋಮೀಟರ್ ಇದೆ. ಹಾಗೆ ಆನ್ ದ ವೇನೇ ನಮಗೆ ಬಡಿ ಲೇಕ್ ಕೂಡ ಸಿಗುತ್ತೆ. ನೀವಿವಾಗ ನೋಡ್ತಿರೋದೇ ಬಡಿ ಲೇಕ್. ಇದು ಉದಯ್ಪುರ್ಗೆ ಒಂದು ಇಂಪಾರ್ಟೆಂಟ್ ಲೇಕ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿಂದನೇ ಪೂರ್ತಿ ಉದಯ್ಪುರ್ ಸಿಟಿಗೆ ವಾಟರ್ ಸಪ್ಲೈ ಆಗೋದು. ನಾವಿವಾಗ ಬಾಹುಬಲಿ ಹಿಲ್ಸ್ನ ನೋಡೋಕ್ಕೆ ಬಂದಿದ್ದೀವಿ. ಇಲ್ಲಿಂದ ಒಂದು 10 ನಿಮಿಷ ಟ್ರೆಕ್ ಮಾಡಿಕೊಂಡು ವ್ಯೂ ಪಾಯಿಂಟ್ ತನಕ ಹೋಗಬೇಕಾಗತ್ತೆ. ಇದು ಕೂಡ ಉದಯ್ಪುರ್ನ ಒನ್ ಆಫ್ ದ ಫೇಮಸ್ ಪ್ರೀ ವೆಡ್ಡಿಂಗ್ ವಿಡಿಯೋ ಆ್ಯಂಡ್ ಫೋಟೋ ಶೂಟಿಂಗ್ ಸ್ಪಾಟ್ ಅಂತ ಹೇಳ್ಬೋದು. ಬಾಹುಬಲಿ ಹಿಲ್ಸಿಂದ ಹೊರಟು ನಾವಿವಾಗ ಫತೇ ಸಾಗರ್ ಹತ್ರ ಬಂದಿದ್ದೀವಿ. ಇದು ಬಾಹುಬಲಿ ಹಿಲ್ಸಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದೆ. ಫತೇ ಸಾಗರ್ನಲ್ಲಿ ನೀವು ಕೂಡ ಸ್ಪೀಡ್ ಬೋಟ್ ರೈಡ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಾವು ಈ ಸ್ಪೀಡ್ ಬೋಟ್ ರೈಡ್ಗೆ ಪರ್ ಪರ್ಸನ್ 200 ರುಪೀಸ್ ಪೇ ಮಾಡಿದ್ದೀವಿ. ಫತೇ ಸಾಗರಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ ಸಹೇಲಿಯೋಂ ಕಿ ಬಾಡಿ. ಇದು ಒಂದು ಗಾರ್ಡನ್. ಇದನ್ನು ಮಹಾರಾಣ ಸಂಗ್ರಾಮ್ ಸಿಂಗ್ ಅವರು ನಿರ್ಮಾಣ ಮಾಡಿರೋದು, ರಾಣಿಯರಿಗೆ ಮತ್ತು ದಾಸಿಯರಿಗೆ. ಈ ಗಾರ್ಡನ್ನ ವಿಸಿಟಿಂಗ್ ಅವರ್ಸ್ 9 AM to 7 PM ಮತ್ತು ಎಂಟ್ರಿ ಫೀಸ್ ಪರ್ ಪರ್ಸನ್ 50 ರುಪೀಸ್. ಸಹೇಲಿಯೋಂ ಕಿ ಬಾಡಿನ ನೋಡಿಕೊಂಡು ನಾವು ಶಾಪಿಂಗಿಗೆ ಹೋಗಿದ್ವಿ. ಶಾಪಿಂಗ್ ನಂತರ ಸ್ವಲ್ಪ ಹೊತ್ತು ರೂಮ್ನಲ್ಲಿ ರೆಸ್ಟ್ ಮಾಡಿ ಇವಾಗ ವಾಕಿಗೆ ಅಂತ ಬಂದಿದ್ದೀವಿ. ಇದು ನೈಟ್ ವ್ಯೂ ಆಫ್ ಉದಯ್ಪುರ್. ಇದಾಗಿತ್ತು ನಮ್ಮ ರೊಮ್ಯಾಂಟಿಕ್ ಸಿಟಿ ಉದಯ್ಪುರ್ನ ಡೇ 2. ನಾವಿವತ್ತು ಉದಯ್ಪುರಿಂದ 112 ಕಿಲೋಮೀಟರ್ ದೂರ ಇರೋ
ಚಿತ್ತೋರ್ಗಢ್ ಫೋರ್ಟ್ನ ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ. ಬೌಂಡ್ರಿ ವಾಲ್ನ ಬಿಟ್ಟು ಬರೀ ಫೋರ್ಟ್ನ ಕನ್ಸಿಡರ್ ಮಾಡೋದಾದರೆ ಚಿತ್ತೋರ್ಗಢ್ ಫೋರ್ಟ್ ಏಷ್ಯಾಸ್ ಲಾರ್ಜೆಸ್ಟ್ ಫೋರ್ಟ್. ಹಾಗೆ ಬೌಂಡ್ರಿ ವಾಲ್ನ ಕನ್ಸಿಡರ್ ಮಾಡೋದಾಯಿತು ಅಂದರೆ ಕುಂಭಲ್ಗಢ್ ಏಷ್ಯಾಸ್ ಲಾರ್ಜೆಸ್ಟ್ ಫೋರ್ಟ್. ಹಾಗೆ ರಾಜಸ್ಥಾನದಲ್ಲಿ 3 ಲಿವಿಂಗ್ ಫೋರ್ಟ್ ಕೂಡ ಇದೆ. ಅದ್ಯಾವುದು ಅಂದರೆ ಜೈಸಲ್ಮೇರ್, ಕುಂಭಲ್ಗಢ್ ಮತ್ತು ಚಿತ್ತೋರ್ಗಢ್ ಫೋರ್ಟ್. ಈ ಫೋರ್ಟ್ಗೆ ಎಂಟ್ರಿ ಫೀಸ್ 40 ರೂಪೀಸ್. ಈ ಫೋರ್ಟ್ನ ನೋಡೋದಕ್ಕೆ 2-3 ಗಂಟೆ ಬೇಕಾಗತ್ತೆ. ಈ ಫೋರ್ಟ್ ದೊಡ್ಡದಾಗಿರೋದ್ರಿಂದ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋಕ್ಕೆ ವೆಹಿಕಲ್ ಬೇಕು. ಅದರಿಂದ ನಾವು ಆಟೋನ ಹೈರ್ ಮಾಡಿದ್ದೀವಿ. ಹಾಗೆ ಈ ಪ್ಲೇಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಗೈಡ್ನ ಕೂಡ ಹೈರ್ ಮಾಡ್ಕೊಂಡಿದ್ದೀವಿ. ಇದು ರಾಣಾ ಕುಂಭಾ ಪ್ಯಾಲೇಸ್. ಇಲ್ಲೇ ಉದಯ್ಪುರ್ನ ಸ್ಥಾಪನೆ ಮಾಡಿದ ಮಹಾರಾಣ ಉದಯ್ ಸಿಂಗ್ II ಹುಟ್ಟಿದ್ದು. ಹಾಗೆ ಭೋಜರಾಜನ ಮದುವೆಯಾಗಿ ಮೀರಾಬಾಯಿ ಇಲ್ಲಿಗೆ ಬಂದಿದ್ದು. ಈ ಪ್ಲೇಸ್ನಲ್ಲೇ ಯೇ ಜವಾನಿ ಯೇ ದಿವಾನಿ ಮೂವಿಯ ಒಂದು ಸೀನ್ ಶೂಟ್ ಆಗಿರೋದು. ಇವಾಗ ನೀವು ನೋಡ್ತಿರೋದು ಕುಂಭ ಶ್ಯಾಮ್ ಟೆಂಪಲ್ ಮತ್ತು ಮೀರಾ ಟೆಂಪಲ್. ಇದು ವಿಜಯ ಸ್ತಂಭ. ಇದನ್ನು ಸಿಂಬಲ್ ಆಫ್ ಚಿತ್ತೋರ್ಗಢ್ ಅಂತಲೇ ಕರೀತಾರೆ. ಇದನ್ನು ನಿರ್ಮಾಣ ಮಾಡಿದ್ದು ರಾಣಾ ಕುಂಭ. ವಿಜಯ ಸ್ತಂಭ ಹತ್ರನೇ ಸಮಾಧೀಶ್ವರ್ ಮಹಾದೇವ್ ಟೆಂಪಲ್ ಇದೆ. ಇಲ್ಲಿಂದ ಗೌಮುಖ್ ಕುಂಡ್ಗೆ ಕೂಡ ನೀವು ಹೋಗ್ಬೋದು. ಇದು ಜೋಹರ್ ಕುಂಡ್. ರಾಣಿ ಪದ್ಮಾವತಿ ಹಾಗೂ ಅವರ 16,000 ದಾಸಿಯರು ಖಿಲ್ಜಿ ಆಕ್ರಮಣ ಮಾಡಿದಾಗ ಅವರ ಪ್ರಾಣ ತ್ಯಾಗ ಮಾಡಿದ್ದು ಇಲ್ಲೇ. ಇವಾಗ ನಾವು ಪದ್ಮಾವತಿಯ ಪ್ಯಾಲೇಸ್ನ ನೋಡೋಕ್ಕೆ ಬಂದಿದ್ದೀವಿ. ನೀವಿವಾಗ ನೋಡ್ತಿರೋದು ಈ ಫೋರ್ಟ್ನ ಮೇನ್ ಎಂಟ್ರೆನ್ಸ್. ನಾವು ಚಿತ್ತೋರ್ಗಢ್ ಫೋರ್ಟ್ಗೆ ಎಂಟ್ರಿ ಆಗೋದು ಬ್ಯಾಕ್ ಗೇಟಿಂದ. ಫ್ರಂಟ್ ಗೇಟಿಂದ ಬರೀ ನಡ್ಕೊಂಡು ಅಥವಾ ಕುದುರೆ ಮೂಲಕ ಬರ್ಬೋದು. ಆದರೆ ಇವಾಗ ಈ ದಾರಿನ ಕ್ಲೋಸ್ ಮಾಡಲಾಗಿದೆ. ಪದ್ಮಾವತಿ ಪ್ಯಾಲೇಸ್ನ ನೋಡಿಕೊಂಡು ನಾವಿವಾಗ ಕೀರ್ತಿ ಸ್ತಂಭದ ಹತ್ರ ಬಂದಿದ್ದೀವಿ. ಇದನ್ನು ನಿರ್ಮಾಣ ಮಾಡಿದ್ದು ಜೈನ್ ಮರ್ಚೆಂಟ್ ಜೀಜಾಜಿ ರಾಥೋಡ್. ಹಾಗೆ ಇದನ್ನು ಆದಿನಾಥ್ ಫಸ್ಟ್ ತೀರ್ಥಂಕರಿಗೆ ಅರ್ಪಣೆ ಮಾಡಿರೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ನ ನಾನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.